ನೋಡು, ಕೆಲ್ಸ ಆಗೋದಕ್ಕೆ ಮುಂಚೆ ನಮ್ ಕಾಂಟ್ರಾಕ್ಟ್ ಪ್ರಕಾರ ನಿನ್ಗೆ 5 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀನಿ. ನಮ್ ಪ್ರಕಾರ ಆಸ್ಪತ್ರೆಯಲ್ಲಿ ಸಿಎಂ ನ ನಿಮ್ಮಪ್ಪ ಶೂಟ್ ಮಾಡದೆ ಹೋದ್ರೆ ನಿಮ್ಮ ಇಡೀ ಕುಟುಂಬ ಸರ್ವನಾಶ ಆಗತ್ತೆ. ಬಿ ಕೇರ್ಫುಲ್. ಇಲ್ಲ ಸರ್, ಮಿಸ್ ಆಗೋದಿಲ್ಲ. ನೀವು ಹೇಳಿದ ಪ್ರಕಾರ ಇವತ್ತೇ ಎಲ್ಲ ಕೆಲಸ ನಡೆಯುತ್ತೆ. BP ಸಾಹೇಬ್ರೆ, ನಿಮ್ ಪ್ಲಾನ್ ಏನು ಅಂತಾನೆ ನನ್ಗೆ ಅರ್ಥ ಆಗ್ತಾ ಇಲ್ವಲ್ಲ. ಇವತ್ತು ಸಂಜೆ 5 ಗಂಟೆಗೆ ಸರಿಯಾಗಿ ಕ್ಯಾನ್ಸರ್ ಹಾಸ್ಪಿಟಲ್ ನ ಹೊಸ ಬಿಲ್ಡಿಂಗ್ ಉದ್ಘಾಟನೆಗೆ ಸಿಎಂ ಅಲ್ಲಿಗೆ ಹೋಗ್ತಾರೆ. ನಂತರ ಹಳೆ ಬಿಲ್ಡಿಂಗ್ ನಲ್ಲಿರೋ ಒಂದು ವಾರ್ಡ್ ನಲ್ಲಿ ಹಣ್ಣು ಹಂಪಲು ಹಂಚೋ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅಲ್ಲಿ ಸಾಯೋಕ್ ಸಿದ್ಧವಾಗಿ ಮಲಗಿರೋ ಒಬ್ಬ ಪೇಷಂಟ್. ಅಂದ್ರೆ ಈಗ 5 ಲಕ್ಷ ರೂಪಾಯಿ ಹಣ ತಗೊಂಡೋದ್ನಲ್ಲ ಅವರಪ್ಪ ಬೆಡ್ ನಂಬರ್ 8ರಲ್ಲಿ ಪಿಸ್ಟಾಲ್ ಹಿಡ್ಕೊಂಡು ಮಲಗಿರ್ತಾನೆ. ನಮ್ ಪ್ಲಾನ್ ಪ್ರಕಾರ ಸಿಎಂ ಅಲ್ಲಿ ಹಣ್ಣು ಹಂಚಕ್ ಹೋದಾಗ ಆ ಮುದುಕ ಸಿಎಂ ಎದೆಗೆ ಗುರಿ ಇಡ್ತಾನೆ. ಆಗ ನಮ್ಮನ್ ಕಾಡ್ತಾ ಇರೋ ಆ ದೇವ್ರಂತ ಮನುಷ್ಯ ಸತ್ತು ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾನೆ. ದಿಸ್ ಇಸ್ ಮೈ ಮಾಸ್ಟರ್ ಪ್ಲಾನ್. ಅಂದ್ರೆ ಇವತ್ ಸಂಜೆ 5 ಗಂಟೆಗೆ ಸಿಎಂ ರೇಷನ್ ಕೋಟಾ ಮುಗೀತು ಅನ್ನಿ. ತಗೊಳ್ಳಿ, ಅವ್ರಿಗೆ ತಿಂಡಿ ತಂದಿದ್ದೀನಿ, ತಗೊಂಡು ಹೋಗಿ ಕೊಟ್ಬಿಡಿ. ದೋಸೆನಾ? ಹೌದು. ಮಸಾಲೆ ದೋಸೆನಾ? ಹೌದು. ಏನ್ ಒಂದೇ ತಂದಿದ್ದೀರಲ್ಲ? ನಿಮ್ಗೂ ಇಡ್ಬೇಕಾಗಿತ್ತಾ? ಕೊಟ್ರೆ ಯಾರ್ ಬೇಡ ಅಂತಾರೆ. ಸರಿ, ಇದನ್ ತಗೊಂಡ್ ಹೋಗಿ ಅವ್ರಿಗೆ ಕೊಟ್ಬಿಡಿ. ನಾನ್ ಹೇಳ್ದೆ ಅಂತ ಹೇಳಿ ಸರಿಯಾಗಿ ನಿಮ್ಮಿಬ್ರು ಒಂದೊಂದು ಕೊಡ್ತಾರೆ. ಸರ್ ಸರ್ ಸರ್, ಆ ಮನುಷ್ಯ ರಕ್ತ ಕಾರ್ತಾ ಇದ್ದಾನೆ. ಲಾಕಪ್ ಡೆತ್ತಾಗಿ ನಮ್ ತಲೆಗೆ ಬಂದ್ಬಿಡುತ್ತೆ ಸರ್. ನಾನು ಆಗ್ಲೇ ಹೇಳಿದೆ ಕ್ಯಾನ್ಸರ್ ಪೇಷಂಟು ಅಂತ. ನಿಮಗ್ ತಲೆ ಇದ್ದಿದ್ರೆ ಇಂಥ ಕೆಲಸ ಮಾಡ್ತಿದ್ರಾ? ಸರ್, ಸಿಎಂ ಏನಾದ್ರೂ ಇವನು ಅರೆಸ್ಟ್ ಮಾಡಿ ಅಂತ ರೇಟಿಂಗ್ ನಲ್ಲಿ ಕೊಟ್ಟಿದಾರಾ? ಹೆಚ್ಚು ಕಮ್ಮಿ ಆದ್ರೆ ನಮ್ ತಲೆಗೆ ಬರುತ್ತೆ ಸರ್. ಓ ಇಟ್ಸ್ ಆಲ್ ರೈಟ್. ಇಮಿಡಿಯೇಟ್ ಕ್ಯಾನ್ಸರ್ ಹಾಸ್ಪಿಟಲ್ ಫೋನ್ ಮಾಡಿ ಆಂಬ್ಯುಲೆನ್ಸ್ ತರಿಸ್ತೀನಿ. ಅವ್ನ್ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿ ಬಂದೋಬಸ್ತ ನೋಡ್ಕೊಳ್ರಿ. ಓಕೆ ಸರ್. ಪೊಲೀಸ್ ಅಣ್ಣ, 2 ಕಾಫಿ ತರ್ತೀರಾ? ಯಾರಿಗೆ? ನನಗೆ. ಸಾಯೋಕ್ಕಿಂತ ಮುಂಚೆ ಕಾಫಿ ಕುಡಿಬೇಕು ಅನಿಸ್ತಾ ಇದೆ. ಕಾಸಿದೆಯಾ? ಅಯ್ಯಯ್ಯೋ, ಪೊಲೀಸ್ನವ್ರು ಕಾಸಲ್ಲಿ ಕಾಫಿ ಕುಡಿಯಕ್ ಸಾಧ್ಯನಾ? ನರ್ಸ್, ನೀರಂತೆ ತಂದ್ಕೊಡಿ. ಬಿಸಿ ಬಿಸಿ ಕಾಫಿ. ಚಿಲ್ರೆಯಲ್ಲಿ 50 ಪೈಸಾ ಮಿಕ್ಕಿರೋದು. ಇವತ್ತಿನ 50 ಪೈಸಾನೇ ನಾಳೆ 1 ರೂಪಾಯಿ ಆಗೋದು. ಅದೇ ಎಲ್ಲಿ ಹಿಂದೆ ಚಿಲ್ಡ್ರನ್ನು ಬಿಡಲ್ಲಪ್ಪ. ಈ ಕಡೆ ಇದೆ, ತೆಕ್ಕೊಡು. ಕಾಫಿ. ನನ್ಗೆ ಯಾಕೋ ಸಂಕಟ ಆಗ್ತಾ ಇದೆ. ನಾ ಸ್ವಲ್ಪ ಮಲ್ಕೋತೀನಿ. ಕಾಫಿ ಬೇಕಾದ್ರೆ ನೀವು ಕುಡೀರಿ. ಅಯ್ಯೋ, ಒಳ್ಳೇದೇ ಆಯ್ತು. ನಾನೇ ಕುಡ್ಕೋತೀನಿ. ತಗೋ. ಯಾ ಕತ್ರಿ ಕೊಡಿ. ನೀನಾ? ನಾನೇ. ಯಾಕೆ ಸರ್, ಏನಾಯ್ತು? ಏನಿಲ್ಲ. ಅಣ್ಣ ಅಣ್ಣ, ಪೊಲೀಸ್ ಅಣ್ಣ, ಪೊಲೀಸ್ ಅಣ್ಣ, ನೀವೀಗ ನಿದ್ದೆ ಮಾಡಿದ್ರೆ ಹೇಗೆ? ವಿಪರೀತ ನಿದ್ರೆ ವಿನಾಶ ಕಾಲಕ್ಕೆ ದಾರಿ ಅಂತ ನಾನು ಹೇಳ್ತಾ ಇದ್ದೀನಿ. ಹೇಳಿ, ಎದಳಿ ಮೇಲೆ. ಮಲಗಿದ್ವಿ. ನಿದ್ದೆ ಮಾತ್ರ ಹಾಕೊಟ್ಟಿದ್ದಕ್ಕೆ. ಯಾವ್ದ್ರಲ್ಲೇ? ಕಾಫಿನಲ್ಲಿ. ಏನ್ ಬರ್ತಾ ಇದೆ? ದಾರಿ ಬಿಡಿಯಪ್ಪ. ಬರ್ಲಿ, ಅವ್ರಿಗೆ ಇನ್ನೊಂದು ಸರ್ಪ್ರೈಸ್ ಕೊಡ್ತೀನಿ. ಬೇಗ ಗುಣ ಆಗ್ಲಿ.
ಒಳ್ಳೆ ಟೈಮ್ನಲ್ಲಿ ಬಂದು ನನ್ನ ಪ್ರಾಣ ಕಾಪಾಡಿದೆ. ಅದಿರ್ಲಿ, ನೀನ್ ಇಲ್ಲಿಗೆ ಹೇಗ್ ಬಂದೆ? ಅಯ್ಯೋ ಅದೆಲ್ಲ ಬಿಟ್ಟಾಕಿ ಸರ್. ಈಗ್ಲಾದ್ರೂ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತೀರಾ? ಸರಿ, ಈವ್ನಿಂಗ್ ನಿನ್ ಮನೆಗೆ ಬಂದ್ ಕಾಣು. ಓಕೆ ಸರ್. ಕಮಿಷನರ್ ಸರ್, ಈಗ ನಡೆದ ಘಟನೆ ಬಗ್ಗೆ ಇಮಿಡಿಯೇಟ್ ಆಗಿ ತನಿಖೆ ಮಾಡಿ ನನಗೆ ರಿಪೋರ್ಟ್ ಕೊಡಿ. ಶೂರ್ ಸರ್. ಅಪ್ಪ ಗಣೇಶ, ನನ್ನ ಜೀವನದಲ್ಲಿ ಇಂದಿನಿಂದ ಹೊಸ ಅಧ್ಯಾಯ ಪ್ರಾರಂಭ ಆಗ್ತಾ ಇದೆ. ನಾನು ಕೈ ಹಿಡಿತಿರೋ ಈ ಕೆಲಸ ಯಾವುದೇ ವಿಘ್ನಗಳಿಲ್ಲದೆ ದಿಗ್ವಿಜಯವಾಗಿ ಸಾಗ್ಲಿ ಅಂತ ಆಶೀರ್ವಾದ ಮಾಡಪ್ಪ. ನಂಬಿದವ್ರನ್ನ ಯಾವತ್ತೂ ಕೈ ಬಿಡಲ್ಲ ಗಣೇಶ. ಎನಿಹೌ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ವೆಲ್ಕಮ್. ನೈಸ್ ಮೀಟಿಂಗ್ ಯು ಸೂರ್ಯ. ಸಿಎಂ ನಿಮ್ ಬಗ್ಗೆ ಎಲ್ಲ ಹೇಳಿದ್ದಾರೆ ನೋಡಿ, ಅದೇ ನಿಮ್ ಚೇಂಬರ್. ಚೆನ್ನ, ಸ್ವಲ್ಪ ಹಿಂಗ್ ತಗೊಂಡ್ಬರ್ತೀರಾ? ತಗೊಳ್ಳಿ ಸರ್. ಒಂದ್ ಮಿನಿಟ್, ನೀವ್ ಯಾವ ಫೈಲ್ಗೂ ಸೈನ್ ಹಾಕ್ಬೇಡಿ. ನಿಮ್ಮ ಅಪಾಯಿಂಟ್ಮೆಂಟ್ ಆರ್ಡರ್ ರದ್ದಾಗಿದೆ. ಯಾವ ಸಿಎಂ ಸಪೋರ್ಟ್ ನಿಂದ ನೀನು ಕೆಲಸನ ಸಂಪಾದನೆ ಮಾಡ್ಕೊಂಡ್ಯೋ ಅದೇ ಸಿಎಂ ಕೈಯಲ್ಲಿ ಆರ್ಡರ್ ಕ್ಯಾನ್ಸಲ್ ಮಾಡಿಸಿದ್ದೀನಿ. ನನ್ನನ್ನು ಎದುರಾಕೊಂಡ್ರೆ ಕರ್ನಾಟಕದ ಯಾವ ಮೂಲೆಯಲ್ಲೂ ನೀನು ಕಸ ಗುಡಿಸೋ ಕೆಲಸನೂ ಸಿಗೋಲ್ಲ. ಐ ಸಿ. ಯಾಕೆ ಸರ್ ಇಂಕನ್ನ ಬಾಟ್ಲಿ ವಾಪಸ್ ಸುರಿತಾ ಇದ್ದೀರಾ? ಯಾಕೆಂದ್ರೆ ಇನ್ಯಾವತ್ತೂ ಇವನ್ ಪೆನ್ಗೆ ಸರ್ಕಾರಿ ಇಂಕ್ ಹಾಕೋ ಸಂದರ್ಭ ಬರೋದಿಲ್ಲ, ಅದಕ್ಕೆ. ಬುಡುಬುಡಿಕೆ ದಾಸಯ್ಯ ಇವನು ಜ್ಯೋತಿಷ್ಯ ಹೇಳ್ತಾ ಇದ್ದಾನೆ. ಪಿಪಿ, ಒಂದಲ್ಲ ಒಂದ್ ದಿವಸ ನೀನು ಊದ್ಬೇಕಾಗುತ್ತೆ ಪಿಪಿ. ಇದೇ ಪೆನ್ನಲ್ಲಿ ಸರ್ಕಾರಿ ಇಂಕ್ ತುಂಬಿಸಿ ಇದೇ ಪೆನ್ನಿಂದ ನಿನ್ನ ಚಾರ್ಜ್ ಮಾಡ್ತೀನಿ. ಇಟ್ ಇಸ್ ಮೈ ಚಾಲೆಂಜ್. ಬಾರಯ್ಯ ಸೂರ್ಯ, ಕೂತ್ಕೋ. ನಾನು ಕೂತ್ಕೊಳ್ಳೋಕ್ ಬಂದಿಲ್ಲ ಸರ್. ನನ್ಗೆ ಯಾಕೆ ಅವಮಾನ ಮಾಡಿದ್ರಿ ಅಂತ ಕೇಳೋಕ್ ಬಂದಿದ್ದೀನಿ. ನೋಡು, ಆ ವಿಪಿ ಪೊಲಿಟಿಕಲ್ ಪ್ರೆಷರ್ ತಂದ. ಏನೂ ಮಾಡಕ್ಕಾಗದಿರೋ ಪರಿಸ್ಥಿತಿಲಿ ಅಪಾಯಿಂಟ್ಮೆಂಟ್ ಕ್ಯಾನ್ಸಲ್ ಮಾಡ್ಬೇಕಾಯ್ತು. ಓಹೋ, ನಿಮ್ಮ ಕುರ್ಚಿ ಉಳಿಸ್ಕೊಳ್ಳೋದಿಕ್ಕೆ ನನ್ನಂತ ಪ್ರಜೆಗಳು ಏನಾದ್ರೂ ಪರವಾಗಿಲ್ಲ. ಅಂತೂ ತೋರಿಸ್ಬಿಟ್ರಲ್ಲ ನಿಮ್ಮ ರಾಜಕೀಯದ ಬುದ್ಧಿನ. ಬೇಜಾರು ಮಾಡ್ಕೋಬೇಡಯ್ಯ, ನಿನಗೆ ರಾಜಕೀಯಗಳು ಒಂದೂ ಗೊತ್ತಾಗಲ್ಲ. ಯಾಕೆ ಗೊತ್ತಾಗಲ್ಲ ಸರ್? ರಾಜಕೀಯ ಇತಿಹಾಸದ ಮೊದಲನೇ ಪುಟದ ಮೊದಲನೆಯ ಪದ ಮೋಸ ನೀವು ನನಗ್ ಮಾಡಿದ್ದು. ಕೊನೆಯ ಪುಟದ ಕೊನೆಯ ಪದ ಕೊಲೆ. ಮೊನ್ನೆ ಆಸ್ಪತ್ರೆಯಲ್ಲಿ ಮೇಲೆ ಅಟ್ಯಾಕ್ ಆಗಿದ್ದು. ನಿಮ್ಮನ್ನ ಉಳಿಸಿದ್ದಕ್ಕೆ ನೀವು ನನಗ್ ಕೊಟ್ಟ ಬಹುಮಾನ ಇವತ್ತು ನನಗಾದ ಅವಮಾನ. ಸೂರ್ಯ, ಈಗ ವಿಷಯ ಎಲ್ಲ ಬೇಡ. ನಾನು ನಿನಗೆ ಬೇರೆ ಕಡೆ ಕೆಲಸ ಕೊಡಿಸ್ತೀನಯ್ಯ. ಬೇಕಾಗಿಲ್ಲ ಸರ್. ಯಾವುದೇ ಇನ್ಫ್ಲೂಯೆನ್ಸ್ ಇಲ್ಲದೆ ಗೌರ್ಮೆಂಟ್ ಕೆಲಸನ ನಾ ಸಂಪಾದನೆ ಮಾಡ್ತೀನಿ. ನೀವು ಮಾತ್ರ ಯಾವುದೇ ಕಾರಣಕ್ಕೂ ಕನಿಷ್ಠ 1 ವರ್ಷ ನನ್ನ ಬೇರೆ ಎಲ್ಲೂ ಟ್ರಾನ್ಸ್ಫರ್ ಮಾಡಲ್ಲ ಅಂತ ಈ ಅಗ್ರಿಮೆಂಟ್ಗೆ ಸೈನ್ ಮಾಡಿ. ಸೈನ್ ಹಾಕ್ಸ್ಕೊಳ್ಳೋಷ್ಟು ಅಪನಂಬಿಕೆ ನನ್ನ ಮೇಲೆ? ಹೌದು ಸರ್. ಒಂದು ಸಾರಿ ಹಾವತ್ರ ಕಚ್ಚಿಸ್ಕೊಂಡವನು ಹಗ್ಗ ನೋಡಿದ್ರು ಹೆದರ್ಕೊಳ್ಳೋದು ಸಹಜ ತಾನೆ. ಪ್ಲೀಸ್. ಸರಿ, ನೀನು ಇಷ್ಟಾಗೆ ಸೈನ್ ಮಾಡ್ತೀನಿ. ವಿಶ್ವಪ್ರಸಾದ್, ಆದಷ್ಟು ಬೇಗ ನಿನಗೆ ಬಂದು ಕೊಡ್ತೀನಿ ಅಟ್ಯಾಕ್. ಅಲ್ಲಿವರೆಗೂ ವಿಶ್ರಾಂತಿ ತಗೋ. ಅಲ್ರಿ, ಮದುವೆಗಿಂತ ಮುಂಚೆ ಇದನ್ನು ಕೊಡ್ತೀನಿ ಅಂದ್ರಿ, ಕೊಡ್ಲಿಲ್ಲ. ಪ್ರಸ್ತಕ್ ಮುಂಚೆ ಕೊಡ್ತೀನಿ ಅಂದ್ರಿ, ಅದು ಕೊಡ್ಲಿಲ್ಲ. ಈಗ ಅದ್ಯಾವ ಕಳ್ಳನ್ ಮಗನೋ ಮಗಳೋ ಇವಳು ಹೋಟೆಲ್ ಊಟಕ್ಕೆ ರೆಡಿ ಆಗಿದ್ದಾರೆ, ಈಗಲೂ ನೀವು ಕೊಡ್ತಾ ಇಲ್ವಲ್ಲ? ಅಳಿಯಂದ್ರೆ ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ. ನನಗೆ ರಿಟೈರ್ಮೆಂಟ್ ದುಡ್ಡು ಬರೋದಿದೆ. ಬಂದ ತಕ್ಷಣ ನಿಮ್ಗೆ ಕೊಡ್ಬೇಕಾದೆಲ್ಲ ಪೂರ್ತಿ ಕೊಟ್ಬಿಡ್ತೀನಿ. ಅದು ಬರೋದು ಯಾವಾಗ? ಬರೋ ಜನ್ಮಕ್ಕ? ಈ ಜನ್ಮದಲ್ಲೇ ಬಂದಿದೆ. ಅಂದ ಹಾಗೆ ನಿಮ್ಗೆ 1 ಲಕ್ಷ ರೂಪಾಯಿ ಚೆಕ್ ಕಳಿಸಿದ್ದಾರೆ, ತಗೊಳ್ಳಿ. ಸರಿಯಾದ ಸಮಯಕ್ಕೆ ಕಳಿಸಿ ನನ್ನ ಮಗಳ ಬಾಳನ್ನ ಕಾಪಾಡ್ದಂತ ಆ ಪುಣ್ಯಾತ್ಮ ಯಾರು? ಲಯನ್ ಆಫ್ ದಿ ಡಿಸ್ಟ್ರಿಕ್ಟ್ DC ಸೂರ್ಯ ಅಂತ ಅವ್ರ ಹೆಸರು. ಅಳಿ ಅಂದ್ರೆ ನಾನು ಈ ಮದುವೆನ ಅದ್ದೂರಿಯಾಗಿ ಮಾಡ್ಬೇಕು ಅಂದ್ಕೊಂಡಿದ್ರೆ ನೀವು ಅದಕ್ಕೆ ಒಪ್ಪದೆ ದೇವಸ್ಥಾನದಲ್ಲಿ ಸಿಂಪಲ್ ಆಗಿ ತಾಳಿ ಕಟ್ಬಿಟ್ರಲ್ಲ. ಮಾವನವ್ರೆ, ಅದ್ದೂರಿಯಾಗಿ ಮದುವೆ ಮಾಡ್ಕೊಂಡು ಎಲ್ರು ಬಂದು ನಮ್ಮ ನೋಡಿ ಧನ್ಯರಾಗೋದಕ್ಕೆ ನಮ್ದೇನ್ ಸೀತಾರಾಮ್ ಕಲ್ಯಾಣನೇ? ಅಲ್ಲಿ ನೋಡಿ, ತಂದೆ ತಾಯಿದ್ರು ಅನಾಥ ಮಕ್ಕಳು, ಅವರೆಲ್ಲ ಸಂತೋಷದಿಂದ ಊಟ ಮಾಡಿ ನಮ್ಮನ್ನ ಹರಿಸಿದ್ರೆ ನಮ್ಮೆಲ್ರಿಗೂ ಒಳ್ಳೇದಾಗತ್ತೆ. ಸ್ವಾಗತ ಸುಸ್ವಾಗತ ನೇತ್ರ ಅವರೇ. ಏನ್ರಿ ಮದ್ವೆಗ್ ಮುಂಚೆ ಏನ್ರಿ ಬನ್ರಿ ಅಂತ ಕರಿತಾ ಇದ್ರಿ, ಸರಿ. ಈಗ್ಲಾದ್ರೂ ಹೋಗಿ ಬಾರಿ ಅಂತ ಕರಿಬಹುದಲ್ಲ? ನೀವು ನನ್ನ ಹೋಗೋ ಬಾರೋ ಅಂತ ಕರೆದ್ರೆ ನಾನು ಕರಿಬಹುದು. ಅಯ್ಯಯ್ಯೋ, ತಾಳಿ ಕಟ್ಟಿದ ಗಂಡನ್ನ ಯಾರಾದ್ರೂ ಹೋಗೋ ಬಾರೋ ಅಂತ ಕರೀತಾರಾ? ಅಯ್ಯಯ್ಯೋ, ತಾಳಿ ಕಟ್ಟಿರೋ ಹೆಂಡತಿಗೆ ಯಾರಾದ್ರೂ ಹೋಗೇ ಬಾರೆ ಅಂತ ಕರೀತಾರಾ? ಎಷ್ಟೇ ಆಗ್ಲಿ ನೀವ್ ಗಂಡಸ್ರು, ನಾವ್ ಹೆಂಗಸ್ರು. ಮರ್ಯಾದೆ ಅನ್ನೋದು ಗಂಡು ಹೆಣ್ಗೆ ಸರಿ ಸಮಾನವಾಗಿರ್ಬೇಕು.
ನಾವಿಬ್ರು ಜೀವನ ಸಂಗಾತಿಗಳು. ನೀವು ನನಗ್ ಗೌರವ ಕೊಡಬೇಕು, ನಾನು ನಿಮಗ್ ಗೌರವ ಕೊಡಬೇಕು. ನೀವು ನನ್ನ ಪ್ರೀತಿ ಮಾಡಬೇಕು, ನಾನು ನಿಮ್ಮನ್ನ ಪ್ರೀತಿ ಮಾಡಬೇಕು. ನೀವು ನನಗ್ ಬೆಲ್ಲ ಕೊಡಬೇಕು, ನಾನು ನಿಮಗ್ ಬೆಲ್ಲ ಕೊಡಬೇಕು. ಬೆಲ್ಲ ಕೊಡೋದಾ? ಹಾಗಂದ್ರೆ ಗೊತ್ತಿಲ್ವಾ? ಓಹೋ, ಕಬ್ಬಿನ ರಸದಲ್ಲಿ ಮಾಡ್ತಾರಲ್ಲ ಆ ಬೆಲ್ಲನಾ? ಅದಲ್ಲ, ಕನ್ನಡದಲ್ಲಿ ಬೆಲ್ಲ ಅನ್ನೋದಕ್ಕೆ ಇನ್ನೊಂದು ಅರ್ಥ ಇದೆ. ಏನದು? ಮುತ್ತು. ಹೌದಾ? ಹೌದ್ರಿ. ರೀ 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 ನಿಮ್ಮನ್ ಮುಟ್ಬೇಕು ಅಂತ ಆಸೆ ಆಗ್ತಿದೆ. ಮುಟ್ಲಾ? ಕೆರಿಯೋದಕ್ಕಿಂತ ಮುಟ್ಟೋದ್ಮೇಲೆ ಮುಟ್ಕೊಳ್ಳಿ. ರೀ ನಿಮ್ಮನ್ ತಬ್ಕೋಬೇಕು ಅಂತ ಆಸೆ ಆಗ್ತಿದೆ. ತಬ್ಕೊಳ್ಳ? ಮುಟ್ಟೋದಕ್ಕಿಂತ ತಬ್ಕೊಳ್ಳೋದು ಇನ್ನೂ ಮೇಲು. ತಬ್ಕೊಳ್ಳಿ. ಏನ್ ಯೋಚನೆ ಮಾಡ್ತಿದ್ದೀರಾ? ಸೂರ್ಯ ಹುಟ್ಟೋವರೆಗೂ ಈ ಸೂರ್ಯನ್ ಬಿಡಬೇಡಿ. ಅಯ್ಯ ಭಾವಿ ಭಾರತ ಪ್ರಜೆ, ಏನ್ ಈ ವಯಸ್ಸಿನಲ್ಲಿ ಕಲ್ನ ಕೈಲಿ ಇಟ್ಕೊಂಡ್ಬಿಟ್ಟಿದ್ಯಾ? ಬೆಳೆಯೋ ಪೈರ್ನ ಮೊಳಕೆಲ್ ನೋಡುವಂತ ಹಾಗೆ ಇನ್ ಮುಂದೆ ಬಸ್ಸಿಗೆ ಬೆಂಕಿ ಇಡೋ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡೋ ಹಾಗೆ ಕಾಣ್ತಿದ್ಯಾ? ಹೌದು, ಯಾರ ಮೇಲೆ ನಿನ್ಗೆ ಇಷ್ಟು ಕೋಪ? ನಂಗೆ ಇಬ್ರ ಮೇಲೆ ಕೋಪ ಬಂದಿದೆ, ಅದಕ್ಕೆ. ಇಬ್ಬರ ಮೇಲ? ಯಾರಪ್ಪ ಅದು? ಒಂದು ಈ ಹೋಟ್ಲ್ ಓನರ್ ಮೇಲೆ, ಇನ್ನೊಂದು ಆ ಗಾಂಧಿ ತಾತ. ಗಾಂಧಿ ತಾತನ್ ಮೇಲ? ನೀವೇ ಹೇಳಿ ಸರ್. ನಾವು ಬಡವರು ವೈನ್ ಸ್ಟೋರ್ ಅಲ್ಲಿ ಕೆಲಸ ಮಾಡ್ತಾ ಕುಡುಕ್ರ ಹತ್ರ ಕೆಟ್ಟ ಕೆಟ್ಟ ಮಾತು ಬೈಸ್ಕೊಂಡು ಎಂಜಿಲ್ ಲೋಟ ತೊಳೆದು ಸಂಪಾದನೆ ಮಾಡ್ತೀವಿ. ಆದ್ರೆ ಈ ಹೋಟ್ಲಲ್ಲಿ ತಿಂಡಿ ತಿಂದು ಬಿಲ್ ಕೊಟ್ಟು ಚಿಲ್ಲರೆ ಕೇಳ್ದಾಗ್ಲೆಲ್ಲ ಚಿಲ್ಲರೆ ಬದಲು ಚಾಕ್ಲೇಟೇ ಕೊಡ್ತಾನ ಯಜಮಾನ. ಅದಕ್ಕೆ ನಾನಿವತ್ತು ತಿಂಡಿ ತಿಂದು ದುಡ್ಡು ಬದಲಾಗಿ ಅವನ್ ಕೊಟ್ಟಿದ್ದ ಚಾಕ್ಲೇಟ್ ನ ಅವನ್ಗೆ ವಾಪಸ್ ಕೊಟ್ಟಿದ್ದಕ್ಕೆ ತೆಗೆದೊಡ್ಡ ಕಪಾಳಕ್ ಕೊಟ್ಟ. ಅದಕ್ಕೆ ಹೋಟ್ಲ್ ಅವ್ರ ಮೇಲೆ ಕೋಪ ಮಾಡ್ಕೊಂಡೆ ಸರಿ, ಆದ್ರೆ ಗಾಂಧೀಜಿಯವ್ರ ಮೇಲೆ ಯಾಕೆ ಕೋಪ? ಆ ಪುಣ್ಯಾತ್ಮರು ಯಾರಾದ್ರೂ ಒಬ್ರು ಕೆನ್ನೆ ಹೊಡೆದ್ರೆ ಇನ್ನೊಂದ್ ಕೆನೆ ತೋರ್ಸೊಂದಿದ್ರಲ್ಲ, ಸರಿ ಇರ್ಲಿ ಬಿಡು ಅಂತ ನಾನು ಇನ್ನೊಂದ್ ಕೆನೆ ತೋರಿಸ್ದೆ. ಆದ್ರೆ ಹೋಟ್ಲನವರು ಗಾಂಧಿ ಮಾತ್ ಕೇಳೋನಲ್ಲ, ಬೈಡ್ ಅಂತ ತೆಗ್ದು ಈ ಕೆನೆ ಹೊಡೆದೇ ಬಿಟ್ಟ. ನಿನ್ ಹೆಸರೇನು? ಸುಭಾಷ್. ಅದಾಗಿರ್ಲಿ, ನೀವೆಲ್ ಕೆಲಸ ಮಾಡೋದ ಅಂಕಲ್? ನಾನಾ? ಆ DC ಆಫೀಸ್ ಇದೆಯಲ್ಲ, ಅಲ್ಲಿ ಕೆಲಸ ಮಾಡ್ತೀನಿ. ನಮಸ್ತೆ DC ಸಾಹೇಬ್ರೆ. ಎಸ್, ನಾನೇ. ಕರ್ನಾಟಕದ ಯಾವ ಮೂಲೆನಲ್ಲೂ ಕೆಲಸ ಸಿಗದೆ ಕಸ ಗುಡ್ಸೋಕ್ ಬಂದಿದ್ದೀನಿ, ಅದು DC ಆಗಿ. ಲುಕ್, ನೀನ್ ಹೊಸದಾಗಿ ಈಗ ತಾನೇ ಅಧಿಕಾರ ಸಂಪಾದನೆ ಮಾಡಿದ್ಯಾ, ಬಟ್ ನಾನು ಈಗಾಗಲೇ ನಿನ್ನಂತ ತುಂಬಾ ಜನ ಅಧಿಕಾರಿಗಳನ್ನೇ ಸಂಪಾದನೆ ಮಾಡಿದ್ದೀನಿ. ಇರಬಹುದು, ಎಂಜಿಲ್ ತಿನ್ನೋ ನಾಯಿಗಳನ್ನ ನೀ ಸಂಪಾದನೆ ಮಾಡಿರ್ಬೋದು, ಆದ್ರೆ ನನ್ನ ಯಾವ ರೀತಿನಲ್ಲೂ ನೀ ಸಂಪಾದನೆ ಮಾಡಕ್ಕಾಗಲ್ಲ ಅಂತ ನಿನಗೆ ಗೊತ್ತು. ಅದ್ ಸರಿ, ಏನಿಲ್ಲಿಗೆ ಬಂದಿದ್ದು? ಏನೂ ಇಲ್ಲ, ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಏನೂ ಇಲ್ವಾ? ಯಾವ್ದೋ ಗಂಟ್ ವಿಷಯ ಡೀಲ್ ಮಾಡಕ್ ಬಂದಿರ್ತೀಯಾ? ಈ ಘಟ ನೋಡಿದ್ಮೇಲೆ ಅದು ಯಾವ್ದು ನಡೆಯಲ್ಲ ಅಂತ ನಿನಗೆ ಗೊತ್ತಾಗಿದೆ, ಕರೆಕ್ಟಾ? ಸೂರ್ಯ, ಈ ಸರ್ಕಾರ ಅನ್ನೋ ಯಂತ್ರದಲ್ಲಿ ನೀನೊಂದು ಸಣ್ಣ ಬೋಲ್ಟ್ ಇದ್ದ ಹಾಗೆ. ಸ್ಪ್ಯಾನರ್ ನನ್ನ ಹತ್ರ ಇದೆ. ಈ ಬೋಲ್ಟ್ ಅನ್ನ ಟೈಟ್ ಮಾಡೋದು ಗೊತ್ತು, ಲೂಸ್ ಮಾಡೋದು ಗೊತ್ತು. ಸ್ಪ್ಯಾನರ್ ಮುರಿದೋಗುತ್ತೆ ಜೋಪಾನ. ಇನ್ 5 ನಿಮಿಷದಲ್ಲಿ ಇಲ್ಲಿಂದ ಜಾಗ ಖಾಲಿ ಮಾಡಲಿಲ್ಲ, ನಿನ್ ಕಾಲು ಮುರಿಯುತ್ತೆ. ಔಟ್, ಔಟ್.